ಎರಡನೇ ಇನ್ನಿಂಗ್ಸ್ ಕಣ. ಸರ್ ಮುಂದೆ ಬನ್ನಿ ಸರ್, ಕಾಣ್ತೀವಿ. ಬರ್ತಾರೆ, ಸ್ವಲ್ಪ ಆಗಿದೆ. ನಾವು ತೆಗಿತೀವಿ, ನಿಂತ್ಕೋಬೇಕು. ಏನಪ್ಪ ಪ್ರೆಷರ್ ಕಮ್ಮಿ ಸ್ವಲ್ಪ ನೀವು ಹಿಡ್ಕೊಳ್ಬೇಕ. ನಾವು ಆರಾಮಾಗಿದ್ದೀರಾ? ಸರ್ ಇನ್ನು ಹಂಗೆ ಸ್ವಲ್ಪ ಬಣ್ಣ ಹಿಂದಿಗೆ ನಲ್ಲಿ ಇವತ್ತು ಭೂಮಿ ಪೂಜೆಯನ್ನು ಮಾಡಿದ್ವಿ. ಈ ಭೂಮಿ ಪೂಜೆ ಮಾಡಲಿಕ್ಕೆ ಮೇಲ್ಕೋಟೆ ಕ್ಷೇತ್ರದ ಶಾಸಕರಾದಂತಹ ಮಾನ್ಯ ಶ್ರೀ ದರ್ಶನ್ ಪುಟ್ಟಣ್ಣವರು ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಈ ಒಂದು ಗೌರವ ಸಲ್ಲಿಸುವ ಮೂಲಕ 49 ಲಕ್ಷ 5 ವರ್ಷ ONM ಇರ್ತದೆ. ಅವರೇ ಕಂಪನಿಯವರು ಅದನ್ನ ನಿರ್ವಹಣೆ ಮಾಡಿ ನಮಗೆ ಹಸ್ತಾಂತರ ಮಾಡಬೇಕಾಗಿರ್ತದೆ. ಈಗಾಗಲೇ ಇದು ಕೇವಲ 3 ತಿಂಗಳಲ್ಲಿ ಕಂಪ್ಲೀಟ್ ಮಾಡಿರೋದ್ರಿಂದ ಇದನ್ನು STP ಯನ್ನ ಡಿಸೆಂಬರ್ ಒಳಗೆ ಕಂಪ್ಲೀಟ್ ಮಾಡಿ ವರ್ಷನೇ ನಾವು ಜನರಿಗೆ ಉಪಯೋಗಕ್ಕೆ ನೀಡ್ತೀವಿ ಅಂತ ಸಂತೋಷವನ್ನ ಹೇಳ್ತಾ ಮಾನ್ಯ ಮಿತ್ರರೇ ಹಾಗೂ ಎಲ್ಲ ಪಾಂಡುಪುರ ಮತ್ತೆ ಸುತ್ತಮುತ್ತ ಬಂದಿರಂತೆ ಎಲ್ಲ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರು, ಈಗಾಗಲೇ ಇದು ಹಿಂದೆನೇ ಆಗ್ಲೇ ಪೂಜೆ ಮಾಡಿದೀವಿ. ಈ ಕೆಲಸ ಇವತ್ತಾಗ್ಲೇ SFTP ಏನಿದೆ, FSTP ಏನಿದೆ ಅದನ್ನ ಪೀಪಲ್ ಸ್ಲಡ್ಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ, ಏನು ತ್ಯಾಜ್ಯ ಏನಿದೆ ಮನೆಯಲ್ಲಿ ಅದನ್ನ ತಂದು ಇಲ್ಲಿ ಡಂಪ್ ಮಾಡಿ ಅದನ್ನ ಪ್ರಾಸೆಸ್ ಮಾಡೋಕ್ಕೋಸ್ಕರ ಏನು ಹಿಂದೆ ನಾವು ಚಾಲನೆ ಕೊಟ್ಟಿದ್ವಿ ಕಟ್ಟಡ, ಅದನ್ನ ಈಗಾಗಲೇ ಕಾಂಟ್ರಾಕ್ಟರ್ ಮುಗಿಸಿ ಇವತ್ತು ಇನಾಗ್ರೇಟ್ ಅನ್ನು ಮಾಡಿದೀವಿ. ಈ ಟೋಟಲ್ ಈ ಪ್ರಾಜೆಕ್ಟ್ ಕಾಸ್ಟ್ ನಿಮ್ಗೆ ಲ್ಯಾಂಡ್ ಅಕ್ವಿಸಿಷನ್ ಸೇರಿದಂಗೆ 55 ಕೋಟಿ ವೆಚ್ಚದಲ್ಲಿ ಇದೆಲ್ಲ ನಡೀತಾ ಇದೆ. ಒಟ್ಟು STPಗೆ 9.5 ಕೋಟಿ, FSTPಗೆ 2,88 ಲಕ್ಷ, ಅದ್ರ ಜೊತೆಗೆ ಲ್ಯಾಂಡ್ ಅಕ್ವಿಸಿಷನ್ 29 ಕೋಟಿ ವೆಚ್ಚದಲ್ಲಿ ಲ್ಯಾಂಡ್ ಅಕ್ವಿಸಿಷನ್ ಮಾಡಿದೀವಿ. ಆಮೇಲೆ ಪೈಪ್ ಲೈನು ಅದು ಇದೆಲ್ಲ ಸೇರಿ ಇನ್ನು 9.5 ಕೋಟಿ ರೂಪಾಯಿ ಎಕ್ಸ್ಟ್ರಾ ಆಗಿದೆ. ಟೋಟಲ್ 55 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದೆಲ್ಲ ಕಾರ್ಯನ ಶುರು ಮಾಡಿರೋಂಥದ್ದು. ಇನ್ನು ಈ ಡಿಸೆಂಬರ್ 10 STPನ ಕಂಪ್ಲೀಟ್ ಮಾಡಕ್ಕೆ ಕಾಂಟ್ರಾಕ್ಟರ್ ಅವರು ಒಪ್ಕೊಂಡಿದ್ದಾರೆ. ಅದನ್ನ ಕಂಪ್ಲೀಟ್ ಮಾಡಿದ್ರೆ ಅದರಷ್ಟೊತ್ತಿಗೆ ಪೈಪ್ ಲೈನ್ ಆದ್ರೆ ಇದನ್ನ ನಾವು ಚಾಲನೆ ಕೊಡಕ್ಕೆ ಸಾಧ್ಯ ಆಯ್ತದೆ. ಆ ಪೈಪ್ ಲೈನ್ ಪ್ಯಾರಲಲ್ ಆಗಿ ಬೇರೆ ಬೇರೆ ಕಾಂಟ್ರಾಕ್ಟರ್ಗಳು ಮತ್ತೆ ಏನು ಇದು KUDFC ಇಂದ ನಡೀತಾ ಇರೋದಲ್ಲ, ಇದು KUWS ವಾಟರ್ ಡಿಪಾರ್ಟ್ಮೆಂಟ್ ಏನಿದೆ ಅವರು ಪೈಪ್ ಲೈನ್ ಮಾಡ್ತಿದ್ದಾರೆ. ಸೊ ಆ ಪೈಪ್ ಲೈನ್ ಪ್ಯಾರಲಲ್ ಆಗಿ ನಡೀತಾ ಇದೆ ಕೆಲಸ. ಈಗ ಸುಮಾರು ಕಡೆ ನಾವು ಪೂಜೆ ಮಾಡಿ ಕೆಲಸ ಶುರು ಮಾಡಿಸಿದೀವಿ. ಆ ಕೆಲಸ ಶುರುವಾಗಿ ಈ ಡಿಸೆಂಬರ್ ಅಷ್ಟೊತ್ತಿಗೆ ಅದು ಮುಗಿದು ಇದು ಮುಗಿದ್ರೆ ನಾವು ಏನು UGD ಏನಿದೆ ಅದನ್ನ
ವೇಸ್ಟನ್ನು ಕಲೆಕ್ಟ್ ಮಾಡೋಕ್ಕೆ ಇಲ್ಲಿ ಸಾಧ್ಯ ಆಯ್ತದೆ. ನಿಮಗೆ ಗೊತ್ತಿರೋಂಥದ್ದು ಹಲವಾರು ದಿನಗಳಿಂದ ಮಾಡ್ಬೇಕಂತಿದ್ದು ಇದು ತುಂಬಾ ಮುಖ್ಯವಾಗಿ ಬೇಕಾಗಿದೆ. ಯಾಕಂದ್ರೆ ಯಾವ ಮೂಲೆಗೆ ಹೋದ್ರೂ ಇದು ತ್ಯಾಜ್ಯ ನಿಂತ್ಕೊತಾ ಇತ್ತು. ಅದ್ರ ಜೊತೆಗೆ ನನಗೆ ಏನ್ ನೋಡಿದ್ದಂದ್ರೆ ಬಿಸಿ ನಾಲೆಗೆ ಹೋಯ್ತಾ ಇತ್ತು. ಅದನ್ನ ತಪ್ಪಿಸ್ಬೇಕಾಗಿ ಅದಕ್ಕೋಸ್ಕರ ಅರ್ಜೆಂಟ್ ಆಗಿ ಇದನ್ನ ಮತ್ತೊಮ್ಮೆ ನಾನು ಯಾರನ್ನ ಜ್ಞಾಪಿಸ್ಕೋಬೇಕು ಅಂತ ಹೇಳಿದ್ರೆ, ನಮ್ಗೆ ಇನಿಷಿಯಲಿ ಪ್ರಾಜೆಕ್ಟ್ಗೆ ನಮ್ಗೆ ಏನಾದ್ರೂ ತುಂಬಾ ಸಹಾಯ ಮಾಡಿದ್ರು ಅಂದ್ರೆ ಉಮಾಶಂಕರ್ ಅವರು ಏನು IAS ಅಧಿಕಾರಿಗಳಿದ್ರು, ಅವರು ನಾವು ಎಲ್ಲಿ ದುಡ್ಡನ್ನ ಹುಡುಕ್ಬೇಕು ಅಂತ ಹೇಳಿದಾಗ ಅವರು ನಮ್ಗೆ ಜೊತೆ ನಿಂತ್ಕೊಂಡು ಈ ದುಡ್ಡಿಗೆ ನಾನು ನಿಂತ್ಕೊಳ್ತೀನಿ, ನಾನು ಹೆಂಗೆ ಎಲ್ಲೆಲ್ಲಿಂದ ತರಬೇಕು, ಯಾವ ತರ ಮಾಡಬೇಕು ಅಂತ ನಮಗೆ ಮಾರ್ಗದರ್ಶನ ಕೊಟ್ಟು ಅವರು ದುಡ್ಡನ್ನು ರಿಲೀಸ್ ಮಾಡಿಸೋಕ್ಕೆ ಅವ್ರದ್ದು ಒಂದು ಪ್ರಮುಖ ಪಾತ್ರ ಇದೆ ಸರ್ಕಾರದ ಜೊತೆಯಲ್ಲಿ. ಅದು ಅವ್ರನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ ನಾನು, ಏಕೆಂದ್ರೆ ಅವರು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಮತ್ತೆ ಮತ್ತೊಮ್ಮೆ ಈಗ ಲ್ಯಾಂಡ್ ಲೂಸರ್ ಸುಮಾರು ಜನ ಇಲ್ಲೆಲ್ಲ ಇದ್ದೀರಿ, ನೀವೆಲ್ಲ ಲ್ಯಾಂಡ್ ಕೊಟ್ಟಿದ್ದೀರಿ. ನಿಮ್ಗೆಲ್ಲರಿಗೂ ನಾವು ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀವಿ. ನೀವು ಲ್ಯಾಂಡ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಈ ಕಾರ್ಯಕ್ರಮ ನಡೆಯಕ್ಕೆ ಸಾಧ್ಯ ಆಯ್ತಾ ಇರಲಿಲ್ಲ. ಇವತ್ತು ಈ ಕಾರ್ಯಕ್ರಮ ಮಾಡ್ತಿರೋದ್ರಿಂದ ಇಡೀ ಪಾಂಡುಪುರ ಟೌನ್ ಜನತೆಗೆ ಒಂದು ನ್ಯಾಯ ದೊರಕಿಸ್ಕೊಡಕ್ಕಾಯ್ತು. ಈ ಜಾಗದಲ್ಲಿ ಟ್ರೀಟ್ಮೆಂಟ್ ನ ಮಾಡಿ, ಮತ್ತೆ ಇಲ್ಲಿ IIT ಬಾಂಬೆಯಿಂದ ಪ್ರೊಫೆಸರ್ ಅವರು ಬಂದಿದ್ದಾರೆ. ಅವ್ರದೇ ಆದಂತ ಒಂದು ಟೆಕ್ನಾಲಜಿ ಇದನ್ನ ಇಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇರೋದು. ಯಾವ ತರ ತ್ಯಾಜ್ಯನ ತಗೊಂಡ್ಬರ್ತಾ ಇದೀವಿ, ಅದನ್ನ ಯಾವ ತರ ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ, ಅದಾದ್ಮೇಲೆ ಈ ವಾಟರ್ನ ಟ್ರೀಟ್ಮೆಂಟ್ ಮಾಡಿ ಆಮೇಲೆ ಹಳ್ಳಕ್ಕೆ ಮತ್ತೆ ಅಗ್ರಿಕಲ್ಚರ್ ಪರ್ಪಸಸ್ಗೆ ಏನು ವ್ಯವಸಾಯ ಮಾಡ್ತಿದ್ದಾರೆ ಆ ಪರ್ಪಸಸ್ಗೆ ಬಿಡೋದು ಯಾವ ತರ ಅನ್ನೋದನ್ನ ಈಗ ನೀವೆಲ್ಲೇ ನೋಡ್ತಾ ಇದೀರಿ. ಅದ್ರ ಪಕ್ಕ ಆ ಕಡೆಯಿಂದ ಅವರು ಡಿಸ್ಚಾರ್ಜ್ ಮಾಡ್ತಾರೆ, ವೇಸ್ಟ್ ಟ್ರೀಟೆಡ್ ವಾಟರ್ನ ಡಿಸ್ಚಾರ್ಜ್ ಮಾಡ್ತಾರೆ. ಸೊ ಆ ಟೆಕ್ನಾಲಜಿ ಯಾವ ತರ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ IIT ಮುಂಬೈ ಅವರು ಪ್ರೊಫೆಸರ್ ಅವರು ಬಂದು ಇಲ್ಲಿ ನಮಗೆ ಇಂಜಿನಿಯರ್ಗಳ ಜೊತೆ ಕೆಲಸ ಮಾಡಿ ಅವರು ಸಹಕಾರ ಕೊಡ್ತಿದ್ದಾರೆ. ನಿಮ್ಮೆಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಪಟ್ಟಿಯನ್ನು ನಡ್ಕೊಂಡು ಬಂದಿದೆ. ನ್ಯಾಯಾಲಯಗಳಲ್ಲಿ ಕೆಲವೊಂದು ಪ್ರಕರಣಗಳು ಇತ್ಯರ್ಥ ಆಗಿದೆ. ಕೆಲವೊಂದು ಪ್ರಕರಣಗಳಲ್ಲಿ ರಾಜಿ ಸಂಧಾನ ಮೂಲಕ ಹಣವನ್ನ ತೆಗೆದುಕೊಂಡಿದೆ. 2 ಪ್ರಕರಣಗಳಲ್ಲಿ, ಒಂದು ಸಣ್ಣಮ್ಮ ಕೃಷ್ಣೇಗೌಡ, ಜಯಮ್ಮ ಕೃಷ್ಣೇಗೌಡ ಮತ್ತೆ ಸತ್ಯಣ್ಣ ಅವರ 2 ಕೇಸ್ನಲ್ಲಿ ಮಾತ್ರ ಅದನ್ನ ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ದುಡ್ಡು ಕೊಡಬೇಕು ಅಂತ ಹೇಳ್ಬಿಟ್ಟು ನ್ಯಾಯಾಲಯದ ಮೊರೆ ಹೋಗಿದ್ರು. ಅದು ಈಗಾಗಲೇ ಅದು ಕೇಸು ತೀರ್ಮಾನ ಆಗಿದೆ. ಅವರಿಗೆ ದುಡ್ಡನ್ನ ಕೊಡಬೇಕಾಗಿ ಸರ್ಕಾರ ಹೋಗಿದೆ. ಈಗಾಗಲೇ ಇನ್ನೊಂದು ವಾರದಲ್ಲಿ ಅದು ಕೂಡ ದುಡ್ಡು ರಿಲೀಸ್ ಆಗಂತ ಹಂತದಲ್ಲಿದೆ. ಅದು ಕೊಡ್ತೇವೆ, ಯಾರಿಗೂ ಕೂಡ ತೊಂದರೆ ಆಗೋದಿಲ್ಲ. ಪಾಪ ಅವರು ಕೂಡ ಜಮೀನು ವಿಷಯದಲ್ಲಿ ಕೊಟ್ಟಿರೋದಕ್ಕೆ ತೊಂದರೆ ಕೊಟ್ಟಿಲ್ಲ. ಅವ್ರಿಗೂ ಕೂಡ ಧನ್ಯವಾದ ಹೇಳ್ತೇವೆ. ಥ್ಯಾಂಕ್ ಯು. ಪ್ರೈವೇಟ್ ಅವರು ಮನೆ ಹೋಗಿ ಸಕ್ ಮಾಡ್ಕೊ ಬರ್ತಾರೆ. ಅದನ್ನ ಸಕ್ ಮಾಡಿ ಬಂದು ಇಲ್ಲಿ ಡಂಪ್ ಮಾಡ್ತಾರೆ. ಈ ಡಂಪ್ ಮಾಡಾದ್ಮೇಲೆ ಇಷ್ಟು ದಿನಗಳು ಇಲ್ಲಿ ಹಾರಬೇಕು ಅಂತ ಇರುತ್ತೆ, ಅಂದ್ರೆ ಗಾಳಿಯಲ್ಲಿ ಇದ್ದು ಡ್ರೈ ಆಗ್ಬೇಕು. ಸೊ ಡ್ರೈ ಆದ್ಮೇಲೆ ನಾವೇನು ಮಾಡಿದೀವಿ, ಈಗ ಇಲ್ಲಿ ಒಂದು ಸ್ವಸಹಾಯ ಸಂಘಕ್ಕೆ ನೇಮಿಸ್ತಾ ಇದ್ದೀವಿ. ಆ ಸ್ವಸಹಾಯ ಸಂಘದವರು ಮೂಟೆ ಮಾಡಿ ಗೊಬ್ಬರ ತಯಾರು ಮಾಡಿ ಅದನ್ನ ನಾವು ರೈತರಿಗೆ ಮಾರಾಟ ಮಾಡಕ್ಕೆ ಈ ಕಸ್ಬಾ ಸೊಸೈಟಿ ಇದೆ, ಅಲ್ಲಿಗೆ ಅವ್ರು ಮಾರಾಟ ಮಾಡಿದ್ರೆ ಸ್ವಸಹಾಯ ಸಂಘದವ್ರಿಗೆ ಆದಾಯನೂ ಬರ್ತದೆ, ಉದ್ಯೋಗನೂ ಸೃಷ್ಟಿ ಆಯ್ತದೆ. ಅದನ್ನ ಇದು ಈ SFTPಯಲ್ಲಿ ಮಾಡ್ತಾ ಇದೀವಿ. ಬೆಟ್ಟಳ್ಳಿಲಿ ಮಾಡಿದ್ದು ಅದೇ ರೀತಿ ಇದನ್ನು ಮಾಡಿದ್ವಿ. ಅಲ್ಲಿ ಈಗಾಗಲೇ ನಿರ್ವಹಣೆ ಮಾಡ್ತಿದ್ದಾರೆ ಸ್ವಸಹಾಯ ಸಂಘ. I speak in English with your permission, please. My name is Shankar and I am from IIT Bombay. This technology has come from IIT Bombay. It is patented internationally and we have set up about 500 million liters of treatment over the last number of years. And this plant is about 3 million liters. So we have a vast experience in this technology. It's very green in terms of the amount of energy it uses. And the operating costs are considered to be the lowest of all technologies that is available in the world. And we have many credentials from various institutions in this country. Niti Aayog, for example, has considered this as the ideal technology for this country. Similarly, CPHO has approved this as the largest installed natural system in this country. And there are several other features which we'll be able to see as the plant comes up shortly, maybe by December, January. And indeed delighted that we'll be here to work with you always. And you can call me anytime. I've given the card to the MLA and I've given card to many others.
Please feel free to contact me if you have any problem with the technology. Thank you very much. ಇಷ್ಟಪಡ್ತೀನಿ. ಈಗಾಗಲೇ ಪಾಂಡವಪುರ ಟೌನ್ ನಲ್ಲಿ ಜಲ್ ಜೀವನ್ ಮಿಷನ್ ಏನು ಅಮೃತ್ ಪ್ರಾಜೆಕ್ಟ್ ಇದೆ, ಆ ಪ್ರಾಜೆಕ್ಟ್ ಅವ್ರ ಸರಿಯಾದಂತ ಸಮರ್ಪಕವಾದಂತ ಕೆಲಸ ಸರಿಯಾಗಿ ನಿರ್ವಹಣೆ ಮಾಡಿದ್ದೇನೆ ನಮ್ಮ ಟೌನಿನ ಜನತೆ ಬಹಳ ಮುಜುಗರಕ್ಕೆ ಒಳಗಾಗಿದ್ದಾರೆ. ಅದೇ ರೀತಿ ಈ UGD ಏನಾಗಿತ್ತು, ಈಗಾಗಲೇ ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದಂತ ಈ UGDಯನ್ನ ಕಾರ್ಯಕ್ರಮವನ್ನು ಎಂಟೈರ್ ಪ್ರಾಜೆಕ್ಟ್ ಏನಿದೆ ಯೋಜನೆಯನ್ನ ಈ ಹೊತ್ತಿಗೆ ಈ ಕಾರ್ಯರೂಪಕ್ಕೆ ತರಕ್ಕೆ ನಮ್ಮ ದರ್ಶನ್ ಪುಟಾಣಿಯವರು ಶಾಸಕರಲ್ಲಿ ಅವ್ರದ್ದು ಅವಿರತವಾಗಿ ಸರ್ಕಾರ ಮತ್ತು ಸಂಬಂಧಪಟ್ಟ ಇಲಾಖೆಗಳ ಜೊತೆಲಿ ಬಹಳ ಶ್ರಮ ವಹಿಸಿ ಇದನ್ನ ಯಶಸ್ವಿಗೊಳಿಸಿದ್ದಾರೆ. ಮಾನ್ಯ ಗುತ್ತಿಗೆದಾರ ಯಾರಿದ್ದಾರೆ, ದಯಮಾಡಿ ಗುತ್ತಿಗೆದಾರರು ಮುಂದೆ ಬರಬೇಕು ಸರ್. ತಮ್ಮ ಹೆಸರು ಗೌರಿಶಂಕರ್ ಸರ್. ತಾವು ದಯಮಾಡಿ ನಮ್ಮ ಜಲ್ ಜೀವನ್ ಮಿಷನ್ ಅವರು ಅಮೃತ್ ಯೋಜನೆ ಅವ್ರು ಏನ್ ತೊಂದರೆ ಕೊಡ್ತಾ ಇದ್ದಾರೆ, ನೀವು ಆ ರೀತಿ ತೊಂದರೆ ಕೊಡಬಾರ್ದು. ಇದು ನಮ್ಮ ಪಾಂಡವಪುರ ಟೌನ್ ಅವ್ರ ಪರವಾಗಿ ನಾನು ನಿಮ್ಗೆ ಕೇಳ್ಕೊತೀನಿ. ಈಗಾಗಲೇ UGD ವಿಷಯದಲ್ಲೂ ನಮ್ಮ ಪಾಂಡವಪುರ ಜನತೆ ಬಹಳ ಮುಜುಗರನ ಅನುಭವಿಸಿದ್ದಾರೆ. ಅದೇ ರೀತಿ ನಿಮ್ಗೆ ಹೇಳ್ತಾ ಇದ್ರಿ, ಮಳೆ ಒಂದೇನಾರ ಬರ್ದೇ ಹೋದ್ರೆ ನಾನು ಡಿಸೆಂಬರ್ ಒಳಗಡೆ ಇದನ್ನೆಲ್ಲಾನು ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ, ನಿಮ್ಮ ಮಾತಿನ ಮೇಲೆ ನಾವಾದ್ರೂ ನಂಬಿಕೆ ಇದೆ. 3 ತಿಂಗಳಲ್ಲಿ ಈ ಒಂದು ಸಣ್ಣ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಿ ಇವತ್ತು ನಮ್ಮ ಸಾಹೇಬ್ರ ಕೈಲಿ MLA ಸಾಹೇಬ್ರ ಕೈಲಿ ಇನಾಗ್ರೇಟ್ ಮಾಡಿಸಿದ್ರಿ. ಮಾನ್ಯ ಮುಖ್ಯಾಧಿಕಾರಿಗಳು ಸಹ ಈ ಬಗ್ಗೆ ಬಹಳ ಶ್ರಮ ವಹಿಸಿದ್ದಾರೆ. ಈಗ ಪಾಂಡವಪುರ ಟೌನ್ ನಲ್ಲಿ ಪಾಂಡವಪುರ ಪುರಸಭೆ ಕೌನ್ಸಿಲ್ ಅಸ್ತಿತ್ವ ಇಲ್ಲದೆ ಇರೋದ್ರಿಂದ ಆಡಳಿತಾಧಿಕಾರಿಗಳು ಮತ್ತು ಶಾಸಕರು, ಮುಖ್ಯಾಧಿಕಾರಿಗಳು, ತಾವೇನು ಸಂಬಂಧಪಟ್ಟಂತ ಇಂಜಿನಿಯರ್ಗಳು, ತಾಂತ್ರಿಕ ವಿಭಾಗ ಏನಿದೆ ಅವರು ತುಂಬಾ ತೀವ್ರವಾದಂತ ಆಸಕ್ತಿ, ಸೀರಿಯಸ್ ಆಗಿ ಇಂಟ್ರೆಸ್ಟ್ ನ ತಗೊಂಡು ಆದಷ್ಟು ಬೇಗ ಈ ಪ್ರಾಜೆಕ್ಟ್ ನ ಕಂಪ್ಲೀಟ್ ಮಾಡಕ್ಕೆ ಎಲ್ಲರೂ ಸಹಕರಿಸಬೇಕು. ಇದೊಂದು ಇಷ್ಟೇ ಅಲ್ಲ, ಪಾಂಡವಪುರ ಟೌನೇ ಅಲ್ಲ, ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ಯ ಶಾಸಕರಾದಂತ ದರ್ಶನ್ ಪುಟ್ಟಣ್ಣಯವರು ಹಲವಾರು ರೀತಿಯ ಅಭಿವೃದ್ಧಿ ಕಾರ್ಯಗಳಿಗೆ ಅಭಿವೃದ್ಧಿ ಪರ್ವನೇ ಒಂದು ನಡೀತಾ ಇದೆ. ಇವತ್ತಿನ ಸರ್ಕಾರದ ವಿಚಾರಗಳು, 5 ಗ್ಯಾರಂಟಿಗಳ ಅನುಷ್ಠಾನಗಳ ಜೊತೆಗೆ ಆರ್ಥಿಕ ಒಂದು ಏರುಪೇರಿನೂ ಸಹ ಈ ಪಾಂಡವಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಾವಿರಾರು ಕೋಟಿ ರೂಪಾಯಿ ಅನುದಾನಗಳನ್ನ ನಮ್ಮ ಮಾನ್ಯ ಶಾಸಕರಾದಂತಹ ದರ್ಶನ್ ಪುಟ್ಟಣ್ಣಯವರು ತಂದು ಪ್ರತಿ ಪಂಚಾಯತಿ, ಮುಖ್ಯವಾಗಿ ಎಲ್ಲಿ ಕೆಲಸಗಳಾಗಬೇಕು, ರೈತರ ಪರವಾಗಿ, ದೀನದಲಿತರ ಪರವಾಗಿ, ಬಡವರ ಪರವಾಗಿ, ಶ್ರಮಿಕರ ಪರವಾಗಿ, ಕಾರ್ಮಿಕರ ಪರವಾಗಿ, ಎಲ್ಲರ ಪರವಾಗಿ ಅವರು ಕೆಲಸ ಕಾರ್ಯಗಳನ್ನ ಅತ್ಯುತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಗೊತ್ತಿದೆ. ಆದ್ರೂ ಇನ್ನೊಂದು ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ, ನಮ್ಮ ಒಂದು ಏನು ಪುರಾಣ ಪ್ರಸಿದ್ಧ ಸ್ಥಳಗಳಾದಂತಹ ಮೇಲ್ಕೋಟೆ ಇರ್ಬೋದು, ಕೆರೆತಣ್ಣೂರು ಇರ್ಬೋದು, ಅಂತಹ ಕ್ಷೇತ್ರಗಳಿಗೂ ಅದೇ ರೀತಿಯಲ್ಲಿ ಬಹಳ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ಲಿಕ್ಕೆ ಅವ್ರದ್ದು ವಿಶೇಷವಾದಂತ ಒಂದು ಯೋಜನೆಯನ್ನ, ಪರಿಕಲ್ಪನೆಯನ್ನ ಹೊಂದಿದ್ದಾರೆ. ಅದಕ್ಕೆ ಕಾರಣ ಅವರ ದೂರದೃಷ್ಟಿ ಮತ್ತು ಅವರ ತಂದೆಯವರಾದಂತ ದಿವಂಗತ KS ಪುಟ್ಟಣ್ಣಯವರು ಈ ಕಾರ್ಯಕ್ರಮಕ್ಕೂ ಈ ರೈತರಿಗೆ ಈ ಭೂಮಿ ಏನ್ ಕಳ್ಕೊಂಡಿದ್ದಾರೆ ಅವ್ರಿಗೆ ಗರಿಷ್ಠ ಮಟ್ಟದಲ್ಲಿ ಆರ್ಥಿಕ ಸೌಲಭ್ಯನ ಕಲ್ಪಿಸ್ಕೊಳಕ್ಕೆ KS ಪುಟ್ಟಣ್ಣಯ್ಯನವರ ಹೋರಾಟನ ನಾವು ಇವತ್ತು ನೆನ್ಕೋಬೇಕು. ಪ್ರತಿಯೊಬ್ಬ ಏನು ಫಲಾನುಭವಿ ಇದ್ದಾರೆ ಅವರು ಸಹ KS ಪುಟ್ಟಣ್ಣಯ್ಯನ ಹೋರಾಟದಿಂದಲೇ ಇವತ್ತು ಅವ್ರ ಮನೆಗೆ ಕೈ ತುಂಬಾ ದುಡ್ಡು ಸಿಕ್ಕಿದೆ ಅಂತ ನಾನಾದ್ರೂ ಈ ಸಂದರ್ಭದಲ್ಲಿ ಹೇಳಿ, ಮಾನ್ಯ ದರ್ಶನ್ ಪುಟ್ಟಣ್ಣಯ್ಯ ಅವ್ರಿಗೆ ಅವ್ರು ಏನ್ ಅಭಿವೃದ್ಧಿ ಮಾಡ್ತಾ ಇದ್ರೆ ನಾವೆಲ್ಲ ಪಕ್ಷಾತೀತವಾಗಿ ಯಾವುದೇ ಒಂದು ಇದಕ್ಕೂ ಒಳಗಾಗ್ದೇನೆ ಅವ್ರಿಗೆ ಬೆಂಬಲ ಕೊಡಬೇಕು, ಅವ್ರ ಕಾರ್ಯಕ್ರಮಗಳ ಯಶಸ್ವಿಗೊಳಿಸಲಿಕ್ಕೆ ಸಹಕರಿಸಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೂ ಅವರ ಒಂದು ಪರಿಶ್ರಮ ಮತ್ತು ಅದು ಇವತ್ತು ಫಲ ಕೊಟ್ಟಿದೆ ಅಂತ ಹೇಳಿ ಈಗಾಗಲೇ ನಿರ್ಮಾಣ ಹಂತವನ್ನ ಮುಗಿಸಿದ್ದಾರೆ ಅಂತ ಅನ್ಕೊಂತೀನಿ. ಇಲ್ಲಿ ಸ್ಲಡ್ಜ್ ಡ್ರೈವಿಂಗ್ ಬೆಡ್ಸ್ ಅನ್ನುವಂಥದ್ದನ್ನ ಮಾಡಿದ್ದಾರೆ. ಈ ಒಂದು ಘನತ್ಯಾಜ್ಯ ಅಥವಾ ಮಲತ್ಯಾಜ್ಯ ನಿರ್ವಹಣೆ ಮಾಡುವಂತ ಹಂತದಲ್ಲಿ ನಾವು 2 ರೀತಿಯ ಪ್ರಯೋಜನಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಒಂದು, ನೀವೆಲ್ಲರೂ ಕೂಡ ನಿರೀಕ್ಷೆ ಮಾಡಿದ ಹಾಗೆ ಗೊಬ್ಬರದ ಉತ್ಪಾದನೆಯನ್ನು ಕೂಡ ನಾವು ಮಾಡಬಹುದು. ಜೊತೆಗೆ ಇಂಧನವನ್ನು ಕೂಡ ಉತ್ಪಾದನೆ ಮಾಡೋದಕ್ಕೆ ಹೆಚ್ಚಿನ ವಿಪುಲವಾದಂತಹ ಅವಕಾಶಗಳಿದೆ. ಸಾಮಾನ್ಯವಾಗಿ ಇಲ್ಲಿಗೆ ಬರುವಂತಹ ಒಂದು ಮಲತ್ಯಾಜ್ಯ ಏನಿರುತ್ತೆ ಅದು ಘನ ರೂಪದಲ್ಲಿ ಬರೋದಿಲ್ಲ, ಅದನ್ನ ತ್ಯಾಜ್ಯ ರೂಪದಲ್ಲೇ ಬರ್ತದೆ, ದ್ರವ ರೂಪದಲ್ಲೇ ಬರ್ತದೆ, ಸ್ಲಡ್ಜ್ ರೀತಿನಲ್ಲಿ ಬರ್ತದೆ. ಅದನ್ನ ಅನೌರಿಪಿಕ್ ಆಗಿ ನಾವು ಅದನ್ನ ಶುದ್ಧೀಕರಣ ಅಥವಾ ಸಂಸ್ಕರಣೆಯನ್ನ ಮಾಡಿದ್ರೆ ಈ ಗೊಬ್ಬರ ಮತ್ತೆ ಇಂಧನ ಎರಡನ್ನೂ ಕೂಡ ಪಡ್ಕೊಳ್ಳುವಂತದ್ದು ಸಾಧ್ಯತೆ ಆಗ್ತದೆ. ಅದರಲ್ಲಿ ಈ ಒಂದು ಸಂಸ್ಕರಣದಿಂದ ಬರುವಂತಹ ಗೊಬ್ಬರವನ್ನ ನಾವು ಕೃಷಿ ಚಟುವಟಿಕೆಗಳಿಗೆ ಬಳಸ್ಕೊಳ್ಬಹುದು. ಮತ್ತೆ ಇಲ್ಲೇ ಉತ್ಪತ್ತಿಯಾಗುವಂತಹ ಇಂಧನ ಏನಿದೆ ಈ ಒಂದು ಪ್ಲಾಂಟ್ ಮೇಂಟೆನೆನ್ಸ್ಗೂ ಕೂಡ ಸಾಕಷ್ಟು ಸಹಕಾರವನ್ನ ಕೊಡ್ತದೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ದಯಮಾಡಿ ಈ ಒಂದು ಬಾಂಬೆ IIT ಇಂದ ಬಂದಿರುವಂತಹ ಮುಖ್ಯಸ್ಥರು ಫ್ಯೂಯಲ್ ಅಂಡ್ ಮೆನ್ಯೂರ್ ಎರಡಕ್ಕೂ ಕೂಡ ಅವಕಾಶವಾಗುವಂತೆ ಈ ಒಂದು ಯೋಜನೆನ ರೂಪಿಸಬೇಕು ಅಂತ ಹೇಳಿ ನಾನು ನಮ್ಮ ಪಾಂಡವಪುರ
ಜನತೆಯ ಪರವಾಗಿ ನಿಮ್ಮನ್ನ ಕೋರ್ಕೊತಾ ಇದ್ದೀನಿ. ಈಗಾಗಲೇ ಪ್ಲಾನ್ ರೆಡಿ ಆಗಿರ್ಬೇಕು ಅನ್ಸುತ್ತೆ. ಬೋತ್ ಫ್ಯೂಯಲ್ ಅಂಡ್ ಮೆನ್ಯೂರ್ ಕ್ಯಾನ್ ಬಿ ಜನರೇಟೆಡ್ ಬೈ ದಿಸ್ ಥಿಂಗ್ ಟ್ರೀಟಿಂಗ್ ದ fecal sludge.